ಸಂತೋಷ. ನಿಮ್ಮ ಈ ಒಂದು ಕಾರ್ಯಕ್ರಮ ನೋಡಿ ನನಗೆ ಭಾಳ ಸಂತೋಷವಾಯಿತು, ಆಶ್ಚರ್ಯ ಕೂಡ ಆಯಿತು. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವು ಸೇರಿದ್ದೀರಿ, ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಭಾಳ ನನಗೆ ಸಂತೋಷಿಸುತ್ತೆ. ನನಗೆ ಗೊತ್ತು ನೀವೆಲ್ಲ ಪ್ರಿಯ ಕೃಷ್ಣಗೆ ಕಾಯ್ತಾ ಇದ್ದೀರಿ, ಅದು ಕೂಡ ಗೊತ್ತು ನನಗೆ. ಅವರು ಬರ್ತಾರೆ, ಕೃಷ್ಣಪ್ಪನವರು ನೀವು ಇರ್ತಾರೆ. ಒಟ್ಟಲ್ಲಿ ನಾವು ನೀವೆಲ್ಲ ಸೇರಿ ಈ ತ್ರಿವೇಣಿ ಸಂಗಮ, ಉತ್ತರ ಕರ್ನಾಟಕದ ಒಂದು ಸಂಗಮದ ಕಾರ್ಯಕ್ರಮದಲ್ಲಿ ಬಹಳ ಭಾಗಿಯಾಗಿದ್ದೇವೆ. ಒಂದು ಕಾಲಕ್ಕೆ ಬೆಂಗಳೂರು ಅಂದರೆ ಬಹಳ ದೂರದ ದೇಶ ಅಂತ ನಾವು ಭಾವಿಸ್ತಿದ್ದೀವಿ. ಬೆಂಗಳೂರು ಕಡೆ ನಾವು ಯಾರೂ ಕೂಡ ಬರ್ತಿರ್ಲಿಲ್ಲ. ಬಾಳ ಆದರೆ ಹೈದರಾಬಾದ್ಗೆ ಹೋಗ್ತಿದ್ದೀವಿ, ಪೂನಾ ಹೋಗ್ತಿದ್ದೀವಿ, ಮುಂಬೈ ಹೋಗ್ತಿದ್ದೀವಿ. ಬೆಂಗಳೂರು ಕಡೆ ನಾವು ಯಾರೂ ಬರ್ತಿರ್ಲಿಲ್ಲ. ಕಳೆದ 30-40 ವರ್ಷಗಳಲ್ಲಿ ನಾವು ಬೆಂಗಳೂರಿಗೆ ಬರೋದಕ್ಕೆ ಪ್ರಾರಂಭ ಮಾಡಿ ನಿಮ್ಮಂಥ ಅನೇಕ ಜನ ಇಲ್ಲಿ ಬಂದು ಕೆಲಸಕ್ಕೆ ಸೇರಿ ಬೇರೆ ಬೇರೆ ಉದ್ಯಮಗಳನ್ನು ಮಾಡಿ ಅನೇಕ ದೊಡ್ಡ ಸಾಧನೆ. ಅದರಲ್ಲೂ ನಮ್ಮ ಗೋವಿಂದರಾಜನಗರ, ವಿಜಯನಗರ ಎರಡೂ ಕ್ಷೇತ್ರದ ವಾಸಿಗಳಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ದಕ್ಕೆ ಈ ವೇದಿಕೆಯ ಇದೇನು ಹೊಸದಾಗಿ ಸಂಘ ಮಾಡೋದಲ್ಲಪ್ಪ, ಉತ್ತರ ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ ಏನು ಮಾಡಿದಿರಲ್ಲ, ನಿಮಗೆ ಇಷ್ಟು ಜನ ಸೇರಿಸಿರೋದಕ್ಕೆ ಮೊದಲನೇದಾಗಿ ಅಭಿನಂದನೆಗಳು. ನಮ್ಮ ಜ್ಯೋತಿ ಪ್ರಕಾಶ್ ಸಾಹೇಬ್ರು ಹೇಳಿದ್ರು, ಇಲ್ಲ ಇನ್ನೂ ಜನ ಸೇರಿಬಿಟ್ಟಿಲ್ಲ, ಅವ್ರಿಗೆ ಲೈಟ್ ಅಡ್ಡ ಕಾಣ್ತಾ ಇಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ, ಲೈಟ್ ಅಡ್ಡ ಇಟ್ಕೊಂಡು ನೋಡಿ ಕರೆಕ್ಟಾಗಿ. ಊಟನೂ ಮಾಡ್ತಾರೆ, ಎಲ್ಲ ಟೈಮ್ ಆಯ್ತಪ್ಪ. ಇರಲಿ, ಎಲ್ಲ ಸೇರಿದ್ದೀರಾ. ಈ ಸಂದರ್ಭದಲ್ಲಿ ಪರಮ ಪೂಜ್ಯರಾದ ನಮ್ಮ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸ್ತಾ, ನಮ್ಮ ಹಿರಿಯರಾದ ಸ್ನೇಹಿತರಾದ ಬಿ ಆರ್ ಪಾಟೀಲ್ ಸಾಹೇಬ್ರೆ, ಧ್ರುವ ಜತ್ತಿಯವರೇ, ಅದೇ ರೀತಿ ನಮ್ಮ ಮಾಜಿ ಪೊಲೀಸ್ ಕಮಿಷನರ್ ಆದಂಥ ನಮ್ಮ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರೇ, ಬಿರಾದರ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ನಿಮಗೆಲ್ಲ ಗೊತ್ತು, ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಇದನ್ನು ಹೇಳಿಕೊಂಡು ನಾವು ಕರ್ನಾಟಕ ಅಂದರೆ ಒಂದೇ. ಯಾವಾಗ ಹೇಳಿ ಕರ್ನಾಟಕ ಆಗಿದ್ದು? ದೇವರಾಜ ಅರಸು ಅವರು 73ನೇ ಇಸ್ವಿ ನವೆಂಬರ್ 1ನೇ ತಾರೀಕು ಮೈಸೂರು ರಾಜ್ಯನ ಕರ್ನಾಟಕ ಮಾಡಿದ್ರು, ಹೆಸರಿಟ್ಟು ಅಲ್ವೇನಪ್ಪ. ಆದರೆ 1956ನೇ ಇಸ್ವಿ ನವೆಂಬರ್ 1ನೇ ತಾರೀಕು ವಿಶಾಲವಾದಂಥ ಕರ್ನಾಟಕ ಮೈಸೂರು ರಾಜ್ಯ ಆಗಿ ಸ್ಥಾಪಿತ ಆಯಿತು. ಏನೇನು ಬಂತು? ಉತ್ತರ ಕರ್ನಾಟಕದಿಂದ ಬೆಳಗಾಂ, ಬಿಜಾಪುರ, ಕಾರವಾರದಿಂದ ಹಿಡಿದು ಆ ಕಡೆ ಬೀದರು, ರಾಯಚೂರು, ಬಳ್ಳಾರಿ ಎಲ್ಲ ಸೇರ್ಕೊಂಡು. ಬಳ್ಳಾರಿ ನಮಗೆ ಅವ್ರ ಕಡೆಯಿಂದ ಬರಲಿಲ್ಲ, ಯಾವ ಕಡೆ? ಹೈದರಾಬಾದ್ ಕಡೆಯಿಂದ ಬರಲಿಲ್ಲ, ಅದು ಮಡ್ರಾಸ್ ಪ್ರಾಂತ್ಯದಿಂದ ಬಂತು ಅಲ್ವಾ. ಅದೇ ರೀತಿ ನಮಗೆ ದಕ್ಷಿಣ ಕನ್ನಡ ಕೊಳ್ಳೇಗಾಲ ಎಲ್ಲ ಯಾರ ಕಡೆಯಿಂದ ಬಂತು? ತಮಿಳುನಾಡು ಕಡೆಯಿಂದ ಬಂತು. ಆ ರೀತಿ ನಾವೆಲ್ಲ ವಿಶಾಲವಾದಂಥ ಕರ್ನಾಟಕದಲ್ಲಿ ಸೇರಿರ್ತಕ್ಕಂಥವ್ರು, ನಾವೆಲ್ಲರೂ ಸಮಾನರು. ನಾವು ಉತ್ತರ ಕರ್ನಾಟಕದವರು, ದಕ್ಷಿಣ